ಜನಗಳಿಗೆ ನಾಗರಿಕರಿಗೆ ತಲುಪಿಸಬೇಕು ಅಂತಂದರೆ ಸೊ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಯಾವುದು GST ಇಂದ ಹೊರತಾಗಿದೆ, ಅದಕ್ಕೆ GST ಅವಶ್ಯಕತೆ ಇಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಭಾರತದ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ತುಂಬ ವೇಗವಾಗಿ ಬೆಳೀತಾ ಇದೆ. ಸೊ ವಿಶ್ವದ ಅತಿ ದೊಡ್ಡ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಇದು ಕೂಡ ಒಂದು ಸ್ನೇಹಿತರೆ. ಸೊ ನೀವು ಇನ್ ಕೇಸ್ ನಿಮ್ಮ ಒಂದು ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು, ನೆಕ್ಸ್ಟ್ ಲೆವೆಲ್ ಅಲ್ಲಿ ರೀಚ್ ಮಾಡಿಸ್ಬೇಕು ಅಂತಂದ್ರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನ ಹೇಗೆ ಯೂಸ್ ಮಾಡಬಹುದು, ಅದರಿಂದ ಆಗುವಂತ ಉಪಯೋಗ ಏನು, ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಲವು ವರ್ಷಗಳಿಂದ ಇ ಕಾಮರ್ಸ್ ನಲ್ಲಿ ಯಶಸ್ವಿಯಾಗಿರುವಂತಹ ದೇವರಾಜ್ ಅವರು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಇ ಕಾಮರ್ಸ್ ಅಂತ ಹೇಳಿದ್ರೇನು, ಯಾವ್ಯಾವ ಪ್ಲಾಟ್ಫಾರ್ಮ್ಗಳಿದಾವೆ, ಯಾವುದು ಬೆಸ್ಟು, ಆಮೇಲೆ ಬಿಸ್ನೆಸ್ಗೆ ಇದೆಷ್ಟು ಇಂಪಾರ್ಟೆಂಟು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು. ಅಷ್ಟೇ ಅಲ್ಲ, ಮನೆಯಲ್ಲೇ ಕೂತ್ಕೊಂಡು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಾಡಕ್ಟನ್ನು ಲಿಸ್ಟ್ ಮಾಡಿ ಮಾರಾಟ ಮಾಡಿ ನೀವು ಹಣ ಗಳಿಸೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಹಾಗಿದ್ರೆ ಆ ಆಪ್ಷನ್ ಏನು, ಇದೆಲ್ಲದರ ಬಗ್ಗೆ ನಾವು ಈ ಮಾಡ್ಯೂಲಲ್ಲಿ ಮಾತಾಡ್ತಾ ಹೋಗೋಣ. ಸರ್, ಈಗಾಗಲೇ ನಿಮ್ಮ ಪರಿಚಯ ಆಗಿದೆ ವೀಕ್ಷಕರಿಗೆ. ನಾನು ಡೈರೆಕ್ಟಾಗಿ ಸಬ್ಜೆಕ್ಟ್ ಬಗ್ಗೆನೇ ಮಾತಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಸರ್, ಇ ಕಾಮರ್ಸ್ ಅಂತ ಹೇಳಿದರೆ ಏನು ನಿಮ್ಮ ಪ್ರಕಾರ? ಯಾವುದೇ ಒಂದು ಸರಕು, ಯಾವುದೇ ಒಂದು ಪ್ರಾಡಕ್ಟ್ಸನ್ನು ನಾವು ತಲುಪಿಸ್ಬೇಕು, ಜನಗಳಿಗೆ ನಾಗರಿಕರಿಗೆ ತಲುಪಿಸ್ಬೇಕು ಅಂತಂದರೆ ಸೊ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರನೇ ಈ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಂತಕ್ಕಂಥದ್ದು ಹುಟ್ಕೊಂಡಿರ್ತಕ್ಕಂಥದ್ದು. ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಇಲ್ದಲೇ ಸರಕು ಸೇವೆಗಳನ್ನು ಸಾಗಾಟ ಮಾಡಲಿಕ್ಕೆ ಅಥವಾ ತಲುಪಿಸ್ಲಿಕ್ಕೆ ಇವತ್ತಿನ ಒಂದು ಯುಗದಲ್ಲಿ ಸಾಧ್ಯ ಇಲ್ಲ ಅನ್ನೋದು ಒಂದು ಭಾವನೆ ಇದೆ. ಯಾಕೆ ಬೇಕು ಸರ್, ಅಥವಾ ಬಿಸ್ನೆಸ್ಗೆ ಹೆಂಗೆ ಸಹಕಾರಿ ಇದು ಅಂತ? ಅಲ್ಲ, ಇದು ನಮ್ಮ ಉತ್ಪನ್ನಗಳನ್ನು ನಾವು ಮಾರಾಟ ಮಾಡಬೇಕು. ಸೊ ಎಲ್ಲರೂ ಕೂಡ ಎಲ್ಲ ಒಂದು ಮಳಿಗೆಗಳಲ್ಲಿ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಸೊ ಅದನ್ನು ನಾವು ನೇರವಾಗಿ ನಾವು ಗ್ರಾಹಕರಿಗೆ ತಲುಪಿಸ್ಬೇಕು ಅಂತಂದರೆ ಇ ಕಾಮರ್ಸ್ ಬೇಕೇ ಬೇಕಾಗಿದೆ. ಇ ಕಾಮರ್ಸ್ ಇಲ್ದಲೇ ಇವತ್ತು ವ್ಯಾಪಾರ ವಹಿವಾಟನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯದ ದಿನಗಳು ಇವತ್ತಿನ ಪ್ರಪಂಚದಲ್ಲಿ ನಾವು ಕಾಣ್ಬೋದು. ಅಷ್ಟೊಂದು ಅವಶ್ಯಕತೆ ಇದ್ದೇ ಇದೆ. ಸೊ ವಿದೌಟ್ ಇ ಕಾಮರ್ಸ್ ನಾವು ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದು ಪ್ರಾಡಕ್ಟ್ಗೆ. ಸೊ ಕೆಲವೊಂದು ಪ್ರಾಡಕ್ಟನ್ನು ವಿತೌಟ್ ಇ ಕಾಮರ್ಸ್ ಮಾಡಿದ್ರು ಮಾಡಬಹುದು, ಬಟ್ ಕೆಲವೊಂದು ಪ್ರಾಡಕ್ಟನ್ನು ವಿತೌಟ್ ಇ ಕಾಮರ್ಸ್ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಸಾಧ್ಯದ ಕೆಲಸ. ಸೊ ಸ್ನೇಹಿತರೆ, ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನ ನೀವು ಯೂಸ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಆ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ ಮೊದಲನೇದಾಗಿ ನೀವು ಅಕೌಂಟ್ ಅನ್ನ ಓಪನ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಹೇಗೆ ಅಕೌಂಟ್ ಅನ್ನ ಓಪನ್ ಮಾಡೋದು, ರಿಜಿಸ್ಟ್ರೇಷನ್ ಹೇಗೆ ಮಾಡಿಸ್ಬೇಕಾಗತ್ತೆ, ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ, ನಿಮ್ಮ ಒಂದು ಪ್ರಾಡಕ್ಟ್ ಅನ್ನ ಹೇಗೆ ಲಿಸ್ಟ್ ಮಾಡಬೇಕು, ಅದು ಹೇಗೆ ವರ್ಕ್ ಆಗುತ್ತೆ, ಇವೆಲ್ಲದರ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಸುಮಾರು 3 ಗಂಟೆ 56 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಪ್ರಾಕ್ಟಿಕಲ್ ಆಗಿ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದಾರೋ ಅವರೇ ನಿಮಗೆ ಇನ್ಫಾರ್ಮೇಶನ್ ಅನ್ನ ನೀಡುವಂಥದ್ದು. ಜೊತೆಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೇರವಾಗಿ ವಿಡಿಯೋ ಕಾಲ್ ಮಾಡೋ ಮುಖಾಂತರ ಎಕ್ಸ್ಪರ್ಟ್ ಜೊತೆಗೆ ನೀವು ನೇರವಾಗಿ ಮಾತನಾಡಬಹುದು. ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು, ಜೊತೆಗೆ ಗೈಡೆನ್ಸ್ ಅನ್ನ ಕೂಡ ತೆಗೆದುಕೊಳ್ಬಹುದು. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಓಕೆ, ನಾವು ಅಂದ್ರೆ ಒಂದು ಬಿಸ್ನೆಸ್ ಅನ್ನ ಸ್ಕೇಲ್ ಅಪ್ ಮಾಡಬೇಕು ಅಂತ ಹೇಳಿದ್ರೆ ಇ ಕಾಮರ್ಸ್ ಇಟ್ಸ್ ಎ ಮ್ಯಾಂಡಟರಿ ಅನ್ನೋ ಥರ ಆಗ್ಬಿಟ್ಟಿದೆ. ಇವತ್ತು ಜನ ಡೈರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡುವಂತ ಸಂಖ್ಯೆ ಜಾಸ್ತಿ ಇದೆಯಾ, ಅಥವಾ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲೇ ತಮಗೆ ಬೇಕಾದಂತ ಪ್ರಾಡಕ್ಟ್ಸ್ ಅನ್ನ ತರಿಸುವಂತ ರೇಷಿಯೋ ಜಾಸ್ತಿ ಇದೆ? ಒಳ್ಳೆ ಪ್ರಶ್ನೆ. ತುಂಬಾ ವರ್ಷಗಳಾದ್ಮೇಲೆ ಈ ಪ್ರಶ್ನೆ ಕೇಳಿದೆ ನಾನು. ಆಕ್ಚುಲಿ ಇವತ್ತಿನ ಒಂದು ಇದ್ರಲ್ಲಿ ನೋಡಿದ್ರೆ ಇ ಕಾಮರ್ಸ್ ಅಲ್ಲೇ ಬೈ ಮಾಡ್ತಕ್ಕಂಥವ್ರ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಯಾರು ಬೇಕಾದ್ರೂ ಹಾಗಿದ್ರೆ ಮಾಡ್ಬೋದಾ ಇದನ್ನ? ಆಫ್ ಕೋರ್ಸ್. ಆದರೆ ಒಂದು ನಾವು ಏನು ಮಾಡ್ತೀವಿ, ಯಾವ ಪ್ರಾಡಕ್ಟನ್ನು ಮಾಡ್ತೀವಿ, ಅದರ ಸಾಮಾನ್ಯ ಜ್ಞಾನವನ್ನು ತಿಳ್ಕೊಂಡು ಈ ಪ್ಲಾಟ್ಫಾರ್ಮ್ ಬಂದರೆ ಬಿಸ್ನೆಸ್ಸನ್ನು ಖಂಡಿತ ಮಾಡ್ಬೋದು. ಸರ್, ಇವಾಗ ಇ ಕಾಮರ್ಸ್ನಲ್ಲಿ ಏನಾದರೂ ವಿಧಗಳು ಅಂತ ಏನಾದರೂ ಇದೆಯಾ? ಸ್ಪೆಸಿಫಿಕ್ ಆಗಿ ಈ ಥರದ್ದನ್ನೇ ಇಂಥ ಪ್ಲಾಟ್ಫಾರ್ಮಲ್ಲಿ ಮಾರಾಟ ಮಾಡಬೇಕು, ಈ ಥರದ್ದನ್ನು ಇಂಥದ್ದೇ ಪ್ಲಾಟ್ಫಾರ್ಮಲ್ಲಿ ಮಾಡಬೇಕು ಅಂತ, ಅಥವಾ ಯಾವುದೋ ಪ್ರಾಡಕ್ಟನ್ನು ಎಲ್ಲಿ ಬೇಕಾದರೂ ಯಾವ ಪ್ಲಾಟ್ಫಾರ್ಮಲ್ಲಿ ಬೇಕಾದ್ರೂ ಮಾರ್ಬೋದಾ, ಹೆಂಗೆ? ಇಲ್ಲ, ಕೆಲವೊಂದು ವಿಧಗಳು ಇದೆ ಆ್ಯಕ್ಚುಲಿ. ಸೊ ಇದು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ, ಇ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ತುಂಬ ಜನ ಇದ್ದಾರೆ. ಸೊ ಅಮೆಝಾನ್ ಅಂತ ಆಗ್ಬೋದು, ಫ್ಲಿಪ್ಕಾರ್ಟ್ ಆಗ್ಬೋದು, ಇಂಡಿಯಾ ಮಾರ್ಟ್ ಆಗ್ಬೋದು, ಮಿಂತ್ರ ಆಗ್ಬೋದು, ಹಜಿಜೋ ಆಗ್ಬೋದು. ಸೊ ಈ ಥರ ಸುಮಾರು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಈಗ ನೋಡಿ, ಹಜಿಜೋ ತಗೋಬೋದು, ಇಲ್ಲ ಮಿಂತ್ರ ತಗೋಬೋದು. ಅವೆಲ್ಲ ಪ್ಯೂರ್ಲಿ ಕ್ಲಾತ್ಸ್ ಮತ್ತು ಶೂಸ್ ಈ ಒಂದು ಕ್ಯಾಟಗರಿನಲ್ಲಿದ್ದಾವೆ. ಹಾಗಂತ ಅವರು ಅದಕ್ಕೆ ಸ್ಟಿಕ್ ಆಗ್ತಾರೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಬಟ್ ಈ ಕರೆಂಟ್ ಸಿಚುವೇಶನ್ ಮಾತ್ರ ಹೇಳ್ತಾ ಇದ್ದೀವಿ. ಕರೆಂಟ್ ಸಿಚುವೇಶನಲ್ಲಿ ಅವರು ಬಟ್ಟೆ ಮತ್ತು ಶೂಸ್ಗೆ, ಸೊ ಈ ಒಂದು ಮೆಟೀರಿಯಲ್ಸ್ಗೆ ಎಕ್ಸ್ಕ್ಲೂಸಿವ್ ಆಗಿದ್ದಾರೆ.
ಅದು ಬಿಟ್ಟು ನಾವೀಗ ಅಮೆಝಾನು, ಫ್ಲಿಪ್ಕಾರ್ಟು ಈ ಇದಕ್ಕೆ ಬಂದರೆ ಮತ್ತು ಮೀಶೋಗೆ ಬಂದರೆ ಸೊ ಅಲ್ಲಿ ಎಲ್ಲ ಪ್ರಾಡಕ್ಟ್ ಕೂಡ ಇದೆ. ಹೌದು. ಸೊ ತರಕಾರಿ ಬೇಕಾ ತರಕಾರಿ ಸಿಗುತ್ತೆ, ಬುಕ್ಸ್ ಬೇಕಾ ಸಿಗುತ್ತೆ, ಬಟ್ಟೆ ಬೇಕಾ ಸಿಗುತ್ತೆ, ಶೂ ಬೇಕಾ ಸಿಗುತ್ತೆ, ನಿಮ್ಗೆ ಏನು ಬೇಕು, ಗ್ರೋಸರಿ ಬೇಕಾ, ಸೊ ಏನು ಬೇಕು ಕೂಡ ಬೇಕು, ಎಲ್ಲ ಏನು ನಮ್ಗೆ ಏನು ಬೇಕು ಅಂತಂದ್ರೂ ಜಸ್ಟ್ ಸಿಂಪಲ್ ಕುಂತ್ಕೊಂಡು ನನಗೇನೋ ಬೇಕಲ್ಲ ಅಂತ ಯೋಚನೆ ಮಾಡಿದರೆ ಸೊ ಜಸ್ಟ್ ಅಮೆಝಾನ್ ಅಂತ ಟೈಪ್ ಮಾಡಿ ಅಮೆಝಾನಲ್ಲಿ ಹೋಗ್ಬಿಟ್ಟು ನಮಗಿಂತ ಐಟಮ್ ಬೇಕು ಅಂತಂದರೆ ನೀಟಾಗಿ ಡಿಸ್ಕ್ರಿಪ್ಷನ್ ಬರುತ್ತೆ. ಸೊ ಆ ರೀತಿ ಫಸ್ಟು ಅಮೆಝಾನಲ್ಲಿ ಎಲ್ಲ ಪ್ರಾಡಕ್ಟ್ ಕೂಡ ಇರಲಿಲ್ಲ. ಸೊ ಬೆಳೀತಾ ಎಲ್ಲ ಪ್ರಾಡಕ್ಟ್ನ ಹ್ಯಾಡ್ ಮಾಡ್ಕೊಳ್ತಾ ಬಂದರು. ಸೊ ಹೀಗಾಗಿ ಸುಮಾರು ವಿಧಗಳಿದೆ ಅದು ಆ್ಯಕ್ಚುಲಿ. ಸೊ ಅದನ್ನು ನಾವು ಏನು ಮಾಡ್ತೀವಿ ಸೊ ಆ ಪ್ಲಾಟ್ಫಾರ್ಮಲ್ಲಿ ನೋಡ್ಕೊಂಡು ಮಾಡ್ತಕ್ಕಂಥದ್ದು ಸೂಕ್ತ. ಅತಿ ಸುಲಭವಾಗಿ ಜಾಸ್ತಿ ಲಾಭ ತಂದು ಕೊಡುವಂಥ ಪ್ಲಾಟ್ಫಾರ್ಮ್ ಇಂಥದ್ದೇ ಅಂತೇಳಿ ಯಾವ್ದಾದ್ರು ಇದೆಯಾ? ಇದು ಸ್ವಲ್ಪ ಕಷ್ಟ ಸಾಧ್ಯದ ಪ್ರಶ್ನೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಕೂಡ ತುಂಬ ಲಾಭ ತಂದು ಕೊಡ್ತಕ್ಕಂಥ ಪ್ಲಾಟ್ಫಾರ್ಮ್ಸೇ. ಹೌದು. ನಾವು ಕರೆಕ್ಟಾಗಿ ಕೆಲಸ ಮಾಡಿದರೆ, ನಾವು ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಯಾವ ಆನ್ಲೈನ್ ಪ್ಲಾಟ್ಫಾರ್ಮ್ ಕೂಡ ಲಾಭ ತಂದು ಕೊಡೋದಿಲ್ಲ, ನಾವು ಮಾರ್ಕೆಟ್ ಮಾಡೋಕ್ಕೂ ಕೂಡ ಆಗೋದಿಲ್ಲ, ರಿಸ್ಕ್ ಇದೆ. ಹಂಗಂತ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಮಾಡೋಕ್ಕಾಗೋದಿಲ್ಲ, ಏನಪ್ಪ ಈಗ ಹೇಳ್ಬಿಟ್ರು ಇವರು ಅನ್ನೋ ಪ್ರಶ್ನೆ ಅಲ್ಲ. ಆ್ಯಕ್ಚುಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಚ್ಚರ ತಪ್ಪಿದರೆ ಮಾತ್ರ. ನಾವು ಯಾವಾಗಲೂ ನಾವು ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಡೆಡಿಕೇಟೆಡಾಗಿ ಇರಬೇಕಷ್ಟೇ. ಸೊ ಆ ಡೆಡಿಕೇಶನ್ಸ್ ಅಂತ ನಾವು 1 ಅವರ್ ಕೆಲಸ ಮಾಡಲಿ, ಅದಕ್ಕೆ ಆ 1 ಅವರ್ ಕಂಪ್ಲೀಟ್ ಡೆಡಿಕೇಶನ್ ಆಗಿರಬೇಕು. ಆ ಡೆಡಿಕೇಶನ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಅಪಾಯ. ಸೊ ಇದಕ್ಕೆ ಏನು ಇಷ್ಟೇ ಓದಿರಬೇಕು ಅದೆಲ್ಲ ಏನಿಲ್ಲ, ಖಂಡಿತ ಇದ್ರೆ ಸಾಕು. ಸೊ ಈ ಸಾಮಾನ್ಯ ಜ್ಞಾನ ಅನ್ನೋದು ಹೊಂದಿದ್ರೆ ಅದ್ರ ಜೊತೆಗೆ ಪ್ರಾಡಕ್ಟ್ ನಾಲೆಡ್ಜ್. ಸೊ ನಮಗೆ ಏನು ಪ್ರಾಡಕ್ಟ್ ನಾವು ಮಾಡ್ತೀವಿ, ಆ ಪ್ರಾಡಕ್ಟನ್ನ ಸ್ಟ್ರೆಂತ್ ಏನಿದೆ, ಆ ಪ್ರಾಡಕ್ಟ್ ನಮ್ಗೆ ಎಲ್ಲಿ ಸಿಗುತ್ತೆ, ಆ ಪ್ರಾಡಕ್ಟ್ ನಮ್ಗೆ ಎಷ್ಟು ಕಾಸ್ಟಿಗೆ ಸಿಗುತ್ತೆ, ನಾವೇನು ಮಾಡ್ಬೋದು. ಪ್ರಪಂಚದಲ್ಲಿ ನಿಮ್ಮ ಪ್ರಕಾರ ಈಗ ಇಷ್ಟು ವರ್ಷಗಳ ಅಗಾಧ ಅನುಭವ ಇರೋದ್ರಿಂದ ನಾನು ಕೇಳ್ತೀನಿ, ಟಾಪ್ ಪೊಸಿಷನ್ ಇರುವಂಥ ಪ್ಲಾಟ್ಫಾರ್ಮ್ ಯಾವುದು ಅಂತ ಹೇಳ್ಬೋದು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಸಂಬಂಧ? ಸದ್ಯದ ಸ್ಥಿತಿನಲ್ಲಿ ಅಮೆಝಾನ್ ಹೆಚ್ಚಿನ ಮಟ್ಟದಲ್ಲಿದೆ. ಸೊ ನೆಕ್ಸ್ಟ್ ಫ್ಲಿಪ್ಕಾರ್ಟಲ್ಲಿದೆ. ಸೊ ಅದು ಬಿಟ್ಟು ಈಗ ಮೀಶೋ ತುಂಬ ಗ್ರೋ ಆಗ್ತಾ ಇದೆ. ಇನ್ನು ಮಿಂತ್ರಾ ತುಂಬ ಆಕ್ಟಿವಲ್ಲಿದೆ. ಸೊ ಮೀಶೋ ಮತ್ತು ಮಿಂತ್ರಾ ಬಂದು ಒಂಥರ ಸೊ ಹಾವು ಇಣಿ ಥರದಲ್ಲಿ ಹೋಗ್ತಾ ಇದೆ. ಸೊ ನಾನು ಮುಂದೆ ಅಂತ ಹೋಗ್ತದೆ. ಸೊ ಬಟ್ ತುಂಬ ಚೆನ್ನಾಗಿ ಎರಡು ತುಂಬ ಫಾಸ್ಟಾಗಿ ಗ್ರೋ ಆಗ್ತಾಯಿದೆ. ಬಟ್ ಮುಂದಿನ ದಿನಗಳು ಗೊತ್ತಾಗುತ್ತೆ ಯಾವುದು ಟಾಪ್ ಇದೆ ಅಂತ. ನೆಕ್ಸ್ಟ್ ಈ ಫೈನಾನ್ಷಿಯಲ್ ಇಯರ್ ಬರೋದ್ರೊಳಗಡೆ ಸೊ ಅನೌನ್ಸ್ಮೆಂಟ್ ಬರುತ್ತೆ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಅಂತ. ಸೊ ಈ ಟಾಪ್ ಪೊಸಿಷನಲ್ಲಿ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ಲಾಭ ಜಾಸ್ತಿ, ಅಥವಾ ಕೆಳಗಡೆ ಪೊಸಿಷನಲ್ಲಿ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ನಮಗೆ ಲಾಭ ಕಡಿಮೆ ಅಂತ ಆ ಥರ ಎಲ್ಲ ಏನಿಲ್ಲ. ಸೊ ಲಾಭಾಂಶ ಎಲ್ಲ ಒಂದೇ ಇದರಲ್ಲೇ ಇರುತ್ತೆ. ಸೊ ಅದರಲ್ಲೇನು ಅಂತಂದರೆ ಅವ್ರ ಮಾರ್ಕೆಟ್ ಎಷ್ಟು ವಿಸ್ತಾರವಾಗಿ ಮಾಡ್ಕೊಂಡಿದ್ದಾರೆ ಅನ್ನೋ. ಸೊ ಇವತ್ತು ಅಮೆಝಾನ್ ಆಗ್ಬೋದು, ಫ್ಲಿಪ್ಕಾರ್ಟ್ ಆಗ್ಬೋದು, ಪ್ರತಿಯೊಂದು ಹಳ್ಳಿಗೂ ಕೂಡ ಮಾರ್ಕೆಟನ್ನು ಪ್ರಾಡಕ್ಟನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಬೇರೆ ಯಾರು ಕೊಡ್ತಾರೆ ಸೊ ಅವ್ರ ಮಾರ್ಕೆಟನ್ನು ಕ್ಯಾಶ್ ಮಾಡ್ತಾ ಇದ್ದಾರೆ ಅಂತ ಅಷ್ಟೇ. ಪೆರಿಷೇಬಲ್ ಮತ್ತು ನಾನ್ ಪೆರಿಷೇಬಲ್ ಅಂತ ಹೇಳಿ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ಫುಡ್ ಪ್ರಾಡಕ್ಟ್ಸ್ ಎಲ್ಲ ನೀವು ಇ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಸೇಲ್ ಮಾಡಬೇಕು ಅಂತ ಹೇಳಿ ಬಂದರೆ ಅದಕ್ಕೆ ಒಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಚೇಂಜ್ ಇರುತ್ತಾ? ಖಂಡಿತವಾಗಿ. ಸೊ ಅದಕ್ಕೆ ಕೆಲವೊಂದು ಪ್ರಾಡಕ್ಟನ್ನು ಸೇಲ್ ಮಾಡಬೇಕಂತಂದರೆ GST ಇಟ್ಸ್ ಎ ಮ್ಯಾಂಡೇಟರಿ ಆಗಿರುತ್ತೆ ಇವತ್ತಿನ ದಿನದಲ್ಲಿ. GST ಇದ್ದಲೇ ಆನ್ಲೈನಲ್ಲಿ ಕೆಲವೊಂದು ಪ್ರಾಡಕ್ಟನ್ನು ಸೇಲ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಈಗ GST ಎಕ್ಸಂಪ್ಷನ್ ಗೂಡ್ಸನ್ನು ಈಸಿಯಾಗಿ ಸೇಲ್ ಮಾಡ್ಬೋದು, ಈಸಿಯಾಗಿ ಲೀಸ್ಟ್ ಮಾಡ್ಬೋದು. ಸೇಲ್ ಬಿಡಿ, ಸೊ ಯಾವುದೇ ರೀತಿ ಅದನ್ನು ಸೇಲ್ ಮಾಡ್ಬೋದು. ಬಟ್ ಲೀಸ್ಟಿಂಗಿಗೇ ಕಷ್ಟ ಆಗುತ್ತೆ. GST ಪ್ರಾಡಕ್ಟನ್ನು ವಿತೌಟ್ GST ನಂಬರಲ್ಲಿ ನಾವು ಲೀಸ್ಟ್ ಮಾಡೋಕೆ ಹೋಗ್ತೀವಿ ಅಂತಂದರೆ ನಾವು ಯಾವ ಪ್ಲಾಟ್ಫಾರ್ಮಲ್ಲಿ ಹೋಗಿ ಎಂಟ್ರಿ ಮಾಡ್ತಾ ಇರ್ತೀವಿ ಅವರಿಗೆ ಕೇಳ್ಬಿಡ್ತಾರೆ ಫಸ್ಟ್ GST ನಂಬರ್ ಎಂಟ್ರಿ ಮಾಡಪ್ಪ, ಆನಂತರ ಈ ಪ್ರಾಡಕ್ಟನ್ನು ಲೀಸ್ಟ್ ಮಾಡೋದು. ನೀನು GST ಬೇಕೇ ಬೇಕು, ಇಟ್ಸ್ ಎ ಮ್ಯಾಂಡೇಟರಿ. ಎಲ್ಲ ಪ್ರಾಡಕ್ಟ್ಗೆ ಯಾವುದು GST ಇಂದ ಹೊರತಾಗಿದೆ ಅದಕ್ಕೆ GST ಅವಶ್ಯಕತೆ ಇಲ್ಲ. GST ಇರುವಂತ ಯಾವುದೇ ಪ್ರಾಡಕ್ಟ್ ಆದ್ರೂ GST ರಿಜಿಸ್ಟ್ರೇಷನ್ ಕಂಪಲ್ಸರಿ ಇರಲೇಬೇಕು. ಆಮೇಲೆ ಫುಡ್ ಅಂತ ಹೇಳಿ ಬಂದಾಗ FSSAI ಇದು ಬೇಕಾಗುತ್ತೆ? ಇಲ್ಲ, ಅದು ಆಕ್ಚುಲಿ ಅದೇನು ಆ ಸರ್ಟಿಫಿಕೇಟ್ಸ್ ಎಲ್ಲ ಏನು ಬೇಕಾಗಿಲ್ಲ. ಸೊ GST ಆ ನೇಮಲ್ಲಿ GST ಇದೆಯಾ, ಆ ಪ್ರಾಡಕ್ಟ್ ಸೇಲ್ ಮಾಡಲಿಕ್ಕೆ ರೈಟ್ಸ್ ಇದೆಯಾ, ಸೊ ಲೀಸ್ಟಿಂಗ್ಗೆ ತಗೊಳ್ಳೋದಿಲ್ಲ ಅವ್ರು. ಆಕ್ಚುಲಿ ಒಂದು A ಅಂತ ಹೇಳುವಂಥ ಪರ್ಸನ್ ಏನೋ ಮಾಡಿರ್ತಾನೆ, ಅವನಿಂದ ಪರ್ಚೇಸ್ ಮಾಡ್ತೀನಿ. B ಅಂತ ಹೇಳುವಂಥ ಪರ್ಸನ್ ಇನ್ನೊಂದು ಯಾವುದೋ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತೀನಿ. ನಾನೊಂದು ಮಾರ್ಜಿನ್ ಇಟ್ಕೊಂಡು ಇ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಅದನ್ನು ಹಾಕಿ ನಾನು ಮಾರಾಟ ಮಾಡಿ ಆದಾಯ ಗಳಿಸೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಅದು ಆಕ್ಚುಲಿ ನಿಮ್ಮ ನೇರವಾದಂಥ ಇನ್ವಾಲ್ವ್ಮೆಂಟ್ ಇದಕ್ಕೆ. ಸೊ ಬೇರೆ ಕಡೆಯಿಂದ ತೊಗೊಂಡಿದ್ದೀರಾ, ನೀವು ಇಟ್ಕೊಂಡಿದ್ದೀರಾ, ನೀವೇ ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ಬಂದು ನೀವು ಪ್ರಾಡಕ್ಟಲ್ಲಿ ಲೀಸ್ಟ್ ಮಾಡ್ತೀರಾ, ನೀವೇ ಸೇಲ್ ಮಾಡ್ತೀರಾ, ಅದರಿಂದ ಬಂದಂತಹ ಮಾರ್ಜಿನ್ ಏನು ಬರುತ್ತೆ ಅದನ್ನು ನೀವೇ ಇಟ್ಕೊಳ್ತೀರಾ ಅಷ್ಟೇ. ಸೊ ಮಾಡ್ಬೋದು. ನೀವು ತಯಾರಿಸುವಂತ ಪ್ರಾಡಕ್ಟ್ ಅನ್ನ ನಾನು ಮಾರಾಟ ಮಾಡಬಾರ್ದು ಅಂತಿಲ್ಲ, ಆ ಥರ ಏನಿಲ್ಲ. ನೋ ಲಿಮಿಟೇಷನ್ ಅಟ್. ಬಟ್ ನಿಮ್ಮ ಪರ್ಮಿಷನ್ ಅಂತ ತಗೋಬೇಕಾಗತ್ತೆ. ಏನು ಬೇಕಾಗಿಲ್ಲ. ಆ ಪ್ರಾಡಕ್ಟನ್ನು ತಗೊಂಡು ನೀವು ಬೇರೆ ಎಲ್ಲೋ ಸೇಲ್ ಮಾಡ್ತೀನಿ ತಗೊಂಡಿರ್ತೀರಾ, ಬೇರೆ ಗಿಫ್ಟ್ ಕೊಡ್ಲಿಕ್ಕೆ ಅಂತ ತಗೊಂಡಿರ್ತೀರಾ. ಸೊ ಅದನ್ನು ನೀವು ಬಂದು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಅವ್ರಿಗೆ ಗೊತ್ತಿಲ್ಲದಲೇ ಸೇಲ್ ಮಾಡ್ತಾ ಇದ್ದರೆ ಖಂಡಿತವಾಗಿ ಆ ಮೂಲ ಉತ್ಪಾದಕರು ಏನಿದ್ದಾರೆ ಸೊ ಅವ್ರಿಗೆ ಇವ್ರು ಯಾರೋ ಬೇರೆ ಏನೋ ಬಂದು ಸೊ ಫೇಕ್ ಪ್ರಾಡಕ್ಟನ್ನು ನನ್ನ ಪ್ರಾಡಕ್ಟ್ ಜೊತೆ ಸೇಲ್ ಮಾಡ್ತಾ ಇದ್ದಾರೆ ಅಂತ
ಅಮೆಝಾನ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಅಮೆಝಾನ್ ಕಂಪ್ಲೇಂಟ್ ಮಾಡಿದಾಗ ಏನು ಮಾಡ್ತಾರೆ, ಅಮೆಝಾನ್ ಅವರು ನೋಟಿಫಿಕೇಶನ್ ಕೊಡ್ತಾರೆ. ಸೊ ನಿಮ್ಮ ಸೆಲ್ಲರ್ ಅಕೌಂಟಲ್ಲಿ ಒಂದು ನೋಟಿಫಿಕೇಶನ್ ಕಳಿಸ್ತಾರೆ. ಆ ಟೈಟಲನ್ನು ಬ್ಲಾಕ್ ಮಾಡ್ತಾರೆ ಸರ್, ಟೆಂಪ್ರವರಿ ಬ್ಲಾಕ್ ಮಾಡ್ತಾರೆ, ಒಂದು ನೋಟಿಫಿಕೇಶನ್ ಕಳಿಸ್ತಾರೆ. ಈ ಪ್ರಾಡಕ್ಟ್ ಬಗ್ಗೆ ಕಸ್ಟಮರ್ ಕಂಪ್ಲೇಂಟ್ಸ್ ಬಂದಿದೆ, ಇದನ್ನು ರೆಕ್ಟಿಫೈ ಮಾಡಿ ನಮಗೆ ಇನ್ವಾಯ್ಸನ್ನು ಸಬ್ಮಿಟ್ ಮಾಡಿ ನಮಗೆ ಅಂತ ಕೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು 100 ಕ್ವಾಂಟಿಟಿನ ನೀವು ಅಲ್ಲಿ ತೋರಿಸಿದ್ರೆ, ಸೊ ಆ 100 ಕ್ವಾಂಟಿಟಿನ ನೀವು ಇನ್ವಾಯ್ಸ್ ತೋರಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ಅಷ್ಟರೊಳಗಡೆ ಏನಾದರೂ ನೀವು ಸೇಲ್ ಮಾಡಿಬಿಟ್ಟಿದ್ರೆ, ಒಂದು 25 ಪ್ರಾಡಕ್ಟ್ ಕ್ವಾಂಟಿಟಿ ಸೇಲ್ ಮಾಡಿಬಿಟ್ಟಿದ್ರ ಅಂದರೆ 25 ಸೇಲ್ ಆಗಿರೋದು ಪ್ಲಸ್ ನಿಮ್ಮ ಹತ್ರ ಸ್ಟಾಕಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು, ನಿಮ್ಮ ಇನ್ವೆಂಟ್ರಿನ ತೋರಿಸ್ತಾ ಇರ್ತಕ್ಕಂಥ 100 ಅಂದರೆ 125ಕ್ಕೂ ನೀವು ಕೂಡ ನೀವು ಇನ್ವಾಯ್ಸ್ ಕೊಡಬೇಕಾಗಿ ಬರುತ್ತೆ. ಒಂದು ಇನ್ವಾಯ್ಸ್ ಆಗ್ಬೋದು, ಅದು ಮಲ್ಟಿಪಲ್ ಇನ್ವಾಯ್ಸ್ ಆಗ್ಬೋದು, ಬಟ್ ಕೊಡಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಆ ಟೈಟಲ್ನ ಪರ್ಮನೆಂಟಾಗಿ ಬ್ಲಾಕ್ ಮಾಡ್ತಾರೆ. ಇ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ನಮ್ಮ ಪ್ರಾಡಕ್ಟನ್ನು ಲಿಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮದೇ ಪ್ರಾಡಕ್ಟ್ ಆಗಬೇಕಾಗಿಲ್ಲ, ನೀವು ಪರ್ಮಿಷನ್ ತಗೊಂಡು ಬೇರೆಯವರಿಂದ ಬೈ ಮಾಡಿ ನೀವು ಲಿಸ್ಟ್ ಮಾಡಿ ಬಿಸ್ನೆಸ್ ಮಾಡೋದಕ್ಕೂ ಕೂಡ ಇಲ್ಲಿ ಒಳ್ಳೆ ಆಪರ್ಚುನಿಟೀಸ್ ಇದೆ. ಸೊ ನನ್ನ ಈ ಮಾಡ್ಯೂಲ್ನಲ್ಲಿ ಕೊನೆ ಪ್ರಶ್ನೆ ಸರ್, ಇ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಪ್ರಾಡಕ್ಟನ್ನು ಲಿಸ್ಟ್ ಮಾಡಿ ಮಾರಾಟ ಮಾಡೋದಕ್ಕೆ ನಾವು ಯಾವ ರೀತಿ ರೆಡಿ ಆಗಬೇಕು? ಮೊದಲನೇದಾಗಿ ಏನು ಮಾಡಬೇಕು ಸರ್? ಮೊದಲನೇದಾಗಿ ಪ್ರಾಡಕ್ಟ್ ನಾಲೆಡ್ಜನ್ನು ಇಟ್ಕೋಬೇಕು. ಓಕೆ. ನಂತರ ಕೆಲವೊಂದು ಚಿಕ್ಕ ಡಾಕ್ಯುಮೆಂಟೇಷನ್ಸ್ ಬೇಕಾಗುತ್ತೆ. ಮತ್ತೆ ಮಾತಾಡ್ತೀನಿ. ಡಾಕ್ಯುಮೆಂಟೇಷನ್ಸ್ ಅಂತ ಒಂದು ಇಟ್ಕೋಬೇಕಾಗುತ್ತೆ. ಒಂದು ಸಿಸ್ಟಮ್ ಬೇಕಾಗುತ್ತೆ, ಇಂಟರ್ನೆಟ್ ಅವಶ್ಯಕತೆ ತುಂಬ ಇರುತ್ತೆ. ಇಷ್ಟನ್ನು ಇಟ್ಕೊಂಡ್ರೆ ತುಂಬ ಕಡಿಮೆ ಬಡ್ಜೆಟಲ್ಲಿ ತಮ್ಮ ವ್ಯಾಪಾರವನ್ನು ಪ್ರಾರಂಭ ಮಾಡ್ಬೋದು. ಕಡಿಮೆ ಬಜೆಟ್ ಅಂದರೆ ಎಷ್ಟು ಅಂತ ಕೇಳ್ಬೋದು ಸರ್? ಇಲ್ಲ ಅದೇನೆ. ಸೊ ನಾವು ಇದು ಮಾಡ್ಕೊಂತ ಇದ್ರ ಮೇಲೆ ಹೋಗುತ್ತೆ. ಒಂದು ಕೆಲವೊಬ್ರು ನಾವು ಹೊಸ ಸಿಸ್ಟಮ್ನೇ ತಗೊಳ್ತೀವಿ ಅಂತಂತಾರೆ, ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಇಲ್ಲ ನನಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ಅಂತಂದರೆ ಅದು ಇನ್ವೆಸ್ಟ್ಮೆಂಟೇ ಅಲ್ಲ. ಸಿಸ್ಟಮ್ ಇಂಪಾರ್ಟೆಂಟ್ ಸಿಸ್ಟಮು, ಒಂದು ಪ್ರಿಂಟರು, ಇಂಟರ್ನೆಟ್ ಕನೆಕ್ಷನ್, ಇಟ್ಸ್ ಮ್ಯಾಂಡಟರಿ. ಸೊ ಅಷ್ಟಿದ್ರೆ 25-30 ಸಾವಿರದಲ್ಲಿ ಸ್ಟಾರ್ಟ್ ಮಾಡ್ಬೋದು. ಅಷ್ಟು ಬೇಕಾಗಿಲ್ಲ, ಖಂಡಿತ ಬೇಕಾಗಿಲ್ಲ. ಏನು ಗೊತ್ತಾ, ಸೊ ಅದೆಲ್ಲ ಬಿಟ್ಬಿಡೋಣ, ಈ ಸಿಸ್ಟಮು, ಇಂಟರ್ನೆಟ್ಟು ಇದೆಲ್ಲ ಬಿಟ್ಬಿಡೋಣ. 1,000 ರೂಪಾಯಿ ಇದ್ದರೆ ಸಾಕು, ವ್ಯಾಪಾರನ ಸ್ಟಾರ್ಟ್ ಮಾಡ್ಬೋದು. ಹೆಂಗೆ ಸರ್? ಎಕ್ಸಾಕ್ಟ್ಲಿ. ಸೊ ನಾವು ಆ್ಯಕ್ಚುಲಿ ಯಾವುದೇ ಐಟಮನ್ನು ನಾವು ತಗೊಂಡು ಸ್ಟೋರ್ ಮಾಡ್ಕೊಳೋದಿಲ್ಲ ಇಮಿಡಿಯೇಟಾಗಿ. ಯಾವುದೋ ಒಂದು ಸ್ಟೋರ್ ಜೊತೆ ಅಥವಾ ಯಾರು ಮ್ಯಾನುಫ್ಯಾಕ್ಚರರ್ ಜೊತೆ ನಾವು ಕೊಲಾಬ್ರೇಟ್ ಮಾಡ್ಕೊಳ್ತೀವಿ. ನಾನು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಾನು ಸೇಲ್ ಮಾಡ್ಕೊಳ್ತೀನಿ, ನಿಮ್ಮ ಪ್ರಾಡಕ್ಟನ್ನು ನನಗೆ ಕೊಡಿ ಅಂತ. ಓಕೆ, ರೈಟ್. ಒಂದು ಕಮ್ಯುನಿಕೇಷನ್ ಆಗುತ್ತೆ. ನಾನೇನಪ್ಪ, ನನಗೆ ಆರ್ಡರ್ ಬಂದಿದ ತಕ್ಷಣ ಬರ್ತೀನಿ, ಅಮೌಂಟ್ ಕೊಡ್ತೀನಿ, ಐಟಮ್ ಕೊಡು. ಅವ್ರಿಗೇನು ಬೇಕಾಗಿದೆ ಐಟಮ್ ಸೇಲ್ ಆಗಬೇಕು, ಇವ್ರಿಗೇನು ಬೇಕಾಗಿದೆ ಐಟಮ್ ತಗೋಬೇಕು, ಇಲ್ಲಿ ಕೊಡಬೇಕು. ಸೊ ಅಲ್ಲಿ ಬರ್ತಾನೆ, ಕುಂತ್ಕೊಳ್ತಾನೆ, ಸಿಸ್ಟಮಲ್ಲಿ ಒಂದು ಲಿಸ್ಟಿಂಗ್ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಇಮಿಡಿಯೇಟಾಗಿ ಅದು ಲಿಸ್ಟಿಂಗ್ ಕ್ರಿಯೇಟ್ ಮಾಡೋಕೆ ಹೋಗಿದ ತಕ್ಷಣ ಏನು 1000 ಲಿಸ್ಟಿಂಗ್ ಏನೋ ಕ್ರಿಯೇಟ್ ಆಗೋದಿಲ್ಲ. ಯಾಕೆಂದರೆ ಅದನ್ನು ತಿಳ್ಕೊಳೋದ್ರೊಳಗಡೆ ಒಂದು ವಾರ 10 ದಿವಸ ಆಗೋಗುತ್ತೆ. ಸೊ ಲಿಸ್ಟಿಂಗ್ ನಿಧಾನ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಒಂದು ದಿವಸ ಒಂದು 10 ಟೈಟ್ಲು 10 ಪ್ರಾಡಕ್ಟನ್ನು ಲಿಸ್ಟಿಂಗ್ ಮಾಡ್ತಾನೆ. ಆ 10 ಪ್ರಾಡಕ್ಟಲ್ಲಿ ಮೊದಲನೇ ದಿವಸ ಆರ್ಡ್ರ್ ಬರ್ದಲೇ ಇರ್ಬೋದು, ಗೊತ್ತಿಲ್ಲ. ಸೊ ಒಂದು 2ನೇ ದಿವಸ 1-2 ಆರ್ಡ್ರ್ ಬರುತ್ತೆ. ಆ ಪ್ರಾಡಕ್ಟ್ ವ್ಯಾಲ್ಯೂ ಬಂದು ಒಂದು 200 ರೂಪಾಯಿ 250 ರೂಪಾಯಿ ಇರುತ್ತೆ. 2 ಆರ್ಡ್ರ್ ಬಂದರೆ ಎಷ್ಟಾಗುತ್ತೆ? 500 ರೂಪಾಯಿ ಆಯಿತು. ಸೊ ಅದಕ್ಕೆ ಪ್ಯಾಕಿಂಗ್ ಚಾರ್ಜಸ್, ಅವನು ಯಾವ ರೀತಿ ಪ್ರಾಡಕ್ಟನ್ನು ಮಾರ್ತಾ ಇದ್ದಾನೆ ಅದ್ರ ಮೇಲೆ ಪ್ಯಾಕಿಂಗ್ ಮೆಟೀರಿಯಲ್ಸ್ ಇರುತ್ತೆ. ಪ್ಯಾಕಿಂಗ್ ಮೆಟೀರಿಯಲ್ಸ್ ಕಾಸ್ಟ್. ಆ ಪ್ಯಾಕಿಂಗ್ ಮೆಟೀರಿಯಲ್ಸನ್ನು ತಗೊಂಬಂದು ಅಷ್ಟೇ, ಏನು ಆರ್ಡರ್ ಬಂದರೆ ಅಷ್ಟೇ ತಗೊಂಬರ್ಬೋದು, ಏನು ತೊಂದರೆ ಇಲ್ಲ. ಇವತ್ತು ತಗೊಂಬಂದು ನಾವು ಬಲ್ಕಾಗಿ ತಗೊಂಬಂದು ಇಟ್ಕೋಬೇಕು ಅನ್ನೋ ಉದ್ದೇಶ ಏನಿಲ್ಲ. ಆರ್ಡರ್ ಬಂದರೆ ತಗೊಂಬಂದು ಮಾಡ್ಬೋದು. 500 ರೂಪಾಯಿ ಪ್ರಾಡಕ್ಟ್ ಕಾಸ್ಟ್ ಆಯಿತು, 100 ರೂಪಾಯಿ ಪ್ಯಾಕಿಂಗ್ ಮೆಟೀರಿಯಲ್ ಆಯಿತು. ನಿಮ್ಮ ಹತ್ರ ಆಲ್ರೆಡಿ ಪ್ರಿಂಟರು ಮತ್ತು ಸಿಸ್ಟಮ್ ಇದೆ. 2 ಶೀಟ್ ಲೇಬಲ್ ತಗೊಂಬರ್ತೀರಾ, ಲೇಬಲ್ ಪ್ರಿಂಟ್ ಮಾಡ್ತೀರಾ, ಪ್ಯಾಕ್ ಮಾಡಿಬಿಟ್ಟು ರೆಡಿ ಮಾಡಿ ಇಡ್ತೀರಾ. ಬರ್ತಾನೆ, ಕೊರಿಯರನ್ನು ತಗೊಂಡಿರ್ತಾನೆ, ಹೋಗ್ತಾನೆ. ಎಷ್ಟಾಯ್ತು ನಿಮಗೆ ಕಾಸ್ಟು? 600 ರೂಪಾಯಿ ಅಷ್ಟೇ. ಇನ್ನು 400 ರೂಪಾಯಿ ಮಿಕ್ತಲ್ವಾ? ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.